ಹುಬ್ಬಳ್ಳಿಯಲ್ಲಿ ಮುಖ್ಯಮಂತ್ರಿಗಳ ಪರವಾಗಿ ಅಹಿಂದ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದ್ದು ಅಹಿಂದ ಸಮಾವೇಶದಲ್ಲಿ ಭಾರೀ ಸಂಖ್ಯೆಯಲ್ಲಿ ಜನ ನೆರೆದಿದ್ದಾರೆ. ಕಾಂಗ್ರೆಸ್ನಲ್ಲಿ ಮುಗಿಯದ ಸಿಎಂ ಕುರ್ಚಿ ಕದನ. ಮುಖ್ಯಮಂತ್ರಿಗಳ ಕುರ್ಚಿ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ಅಹಿಂದ ಸಮಾವೇಶವನ್ನ ಮಾಡಲಾಗ್ತಾ ಇದ್ದು ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ. ಹುಬ್ಬಳ್ಳಿಯ ಇಂದಿರಾ ಗಾಂಧಿ ಗಾಜಿನ ಮನೆಯಲ್ಲಿ ಈ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದ ವಿವಿಧ ಜಿಲ್ಲೆಯ ಅಹಿಂದ ನಾಯಕರು ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಬಾರದು ಅನ್ನೋದು ಅವರ ಒನ್ ಲೈನ್ ಅಜೆಂಡಾ. ಸಿಎಂ ಸ್ಥಾನ ಕಿತ್ಕೊಂಡ್ರೆ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಈ ಬಾರಿ ಗೆಲ್ಲಲು ಅಹಿಂದ ವರ್ಗವೇ ಕಾರಣವಾಗಿದೆ. ಅಹಿಂದ ವರ್ಗವನ್ನ ಕಡೆಗಣಿಸಿದ್ರೆ ಅದರ ತಕ್ಕ ಶಾಸ್ತಿಯನ್ನ ಕಾಂಗ್ರೆಸ್ ಅನುಭವಿಸಬೇಕಾಗತ್ತೆ. ಕಾರಣವಿಲ್ಲದೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸುವಂತಹ ಪ್ರಯತ್ನ ಆಗಬಾರ್ದು, ಅವರನ್ನೇ ಮುಂದುವರಿಸಬೇಕು ಅನ್ನುವಂತಹ ಬಿಗಿಪಟ್ಟನ್ನ ಈ ಸಮಾವೇಶದ ಮೂಲಕವಾಗಿ ನಡೆಸ್ತಾ ಇದ್ದಾರೆ. ಹಲವು ಜಿಲ್ಲೆಯ ಅಹಿಂದ ಮುಖಂಡರುಗಳು ಉಪಸ್ಥಿತರಿರುವುದನ್ನು ಕೂಡ ಗಮನಿಸಬಹುದಾಗಿದೆ. ಸಿದ್ದರಾಮಯ್ಯನವರ ಪರವಾಗಿ ಈ ಸಮಾವೇಶದಲ್ಲಿ ಘೋಷಣೆಗಳನ್ನು ಮೊಳಗಿಸಿದ್ದಾರೆ. ಜೊತೆಗೆ ಒಂದು ಪತ್ರವನ್ನು ಹೈಕಮಾಂಡ್ಗೆ ತಲುಪಿಸುವಂತಹ ಒಂದು ನಿರ್ಧಾರವನ್ನು ಕೂಡ ಸಮಾವೇಶದಲ್ಲಿ ಕೈಗೊಳ್ಳಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕಂತೇನು ಹುನ್ನಾರ ನಡೀತಾ ಇದೆ. ಕಾಂಗ್ರೆಸ್ಸು ಅಹಿಂದ ಪರ ಅಂತ ನಾವು ಕಾಂಗ್ರೆಸ್ಸಿಗೆ 86% ಹಿಂದುಳಿದವರದವರು ಒಂದು ಕಡೆ ಸೇರಿ ಇವತ್ತು 138 ಸ್ಥಾನ ಗೆಲ್ಲುವಲ್ಲಿ ಪಾತ್ರನ ವಹಿಸಿದ್ದೇವೆ. ಆದರೆ ಕಾಂಗ್ರೆಸ್ ಸಿದ್ಧಾಂತ ಮತ್ತು BJP ಸಿದ್ಧಾಂತ ಒಂದೇ ರೀತಿ ನಡ್ಕೊಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೆ ಬಹಳ ಒಳ್ಳೆಯದು. ಮತ್ತೆ ಅವಮಾನ ಮಾಡಿ ಅವ್ರನ್ನ ಕೆಳಗಿಳಿಸೋದು ಆತಂದ್ರೆ ಕಾಂಗ್ರೆಸ್ಗೆ ತಕ್ಕವಾದಂಥ ಪಾಠ ಕಲಿಸೋದು ಅನಿವಾರ್ಯವಾಗ್ತದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಒಳ್ಳೊಳ್ಳೆ ಯೋಜನೆಗಳು ಕೊಟ್ಟಾರೆ. ಮಹಿಳೆಯರ ಪರ ಆಗಿರ್ಬೋದು, ಮಕ್ಕಳ ಪರ ಆಗಿರ್ಬೋದು, ವಿದ್ಯಾರ್ಥಿಗಳ ಪರ ಆಗಿರ್ಬೋದು, ರೈತರ ಪರ. ಇವರಿಗೆ ಯಾವ ವಿಚಾರದಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಾ ಇದ್ದೀರಿ? ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುನಿಲ್ ಕುಮಾರ್ ಇಂದ. ಸುನಿಲ್, ಅಹಿಂದ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದ್ದು ಅವರ ಈಗ ಸಮಾವೇಶ ಮಾಡಿದ್ದಾರೆ, ಅವರ ಕೂಗೇನು ಅನ್ನೋದನ್ನ ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ಗೆ ಪತ್ರವೇನಾನು ತಲುಪಿಸುವಂತಹ ಪ್ರಯತ್ನಗಳಾಗ್ತಾ ಇದೆಯಾ? ಎಸ್ ದಿವ್ಯಜ್ಯೋತಿ, ಅಂದ್ರೆ ಕಳೆದ 2 ತಿಂಗಳಿಂದಲೂ ಕೂಡ ಏನು ಸಿದ್ದರಾಮಯ್ಯ ಅವರು ಅಧಿಕಾರದಿಂದ ಕೆಳಗಿಳಿತಾರೆ ಅನ್ನೋದು ಏನ್ ಮಾತುಗಳು ಕೇಳಿ ಬಂದಿದ್ವು. ಈ ಹಿನ್ನೆಲೆಯಲ್ಲಿ ಅಹಿಂದ ಸಂಘಟನೆ ತನ್ನ ಕಾರ್ಯಾಚರಣೆಯನ್ನ ಮಾಡಿತ್ತು. ಎಲ್ಲಾ ಒಂದು ವರ್ಗದ ಜನರನ್ನ, ಅದರಲ್ಲೂ ಕೂಡ ವಿಶೇಷವಾಗಿ ಅಹಿಂದ ಒಂದು ವರ್ಗದ ಜನರನ್ನ, ಅದರಲ್ಲೂ ಕೂಡ ರಾಜ್ಯದ ಎಲ್ಲಾ ಮೂಲೆಗಳಿಂದ ಜನರನ್ನ ಕರೆದು ಹುಬ್ಬಳ್ಳಿಯಲ್ಲಿ ಸಭೆಯನ್ನ ಮಾಡಲಾಗಿತ್ತು. ಇವತ್ತು ಆ ಒಂದು ಸಭೆ ಕಾರ್ಯಕ್ರಮದ ರೂಪದಲ್ಲಿ ಹೊರಬಂದು ಸಿದ್ದರಾಮಯ್ಯ ಅವರ ಪರವಾಗಿ ತಮ್ಮ ಒಂದು ಆಗ್ರಹವನ್ನ ಮಾಡಿರುವಂತದ್ದು. ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರು, ಈ ಬಾರಿ ಕಾಂಗ್ರೆಸ್ ಆ ಪ್ರಮಾಣದಲ್ಲಿ ಗೆಲ್ಬೇಕಂದ್ರೆ ಅಹಿಂದ ವರ್ಗವೇ ಕಾರಣ. ಹೀಗಾಗಿ ಸಿದ್ದರಾಮಯ್ಯವ್ರನ್ನ ಯಾವ ಕಾರಣಕ್ಕೆ ನೀವು ಕೆಳಗಿಳಿಸ್ತೀರಿ ಅನ್ನೋ ಪ್ರಶ್ನೆ ಮಾಡಿರುವಂತದ್ದು. ಅದರ ಜೊತೆ ಒಂದ್ ವೇಳೆ ಸಿದ್ದರಾಮಯ್ಯ ಅವ್ರನ್ನ ನೀವು ಇಳಿಸಿ ಅಹಿಂದವನ್ನ ಎದುರಾಕೊಂಡ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನ ಕಲಿಸ್ತೀವಿ ಅಂತ ಎಚ್ಚರಿಕೆ ನೀಡುವಂತದ್ದು. ಇನ್ನು DK ಶಿವಕುಮಾರ್ ಅವ್ರನ್ನ CM ಮಾಡ್ಬೇಕಂತ ಹೇಳ್ತಾರೆ. DK ಶಿವಕುಮಾರ್ ಅವರಿಗೆ ಒಕ್ಕಲಿಗರ ಬೆಂಬಲವೇ ಇಲ್ಲ, ಅವ್ರ ತಮ್ಮನ್ನೇ ಅವ್ರು ಗೆಲ್ಸ್ಕೊಂಡಿಲ್ಲ. ಇನ್ನು ಜನರ ಮತ್ತು ಕಾಂಗ್ರೆಸ್ ಪಕ್ಷವನ್ನು ಏನ್ ಗೆಲ್ಲಿಸ್ತಾರೆ ಅನ್ನೋದು ವ್ಯಂಗ್ಯವನ್ನ ಆಡಿರುವಂತದ್ದು. ಈ ಒಂದು ಎರಡು ಒಂದು ವಿಭಾಗದಲ್ಲಿ ನೋಡೋದಾದ್ರೆ ಸಿದ್ದರಾಮಯ್ಯ ಅವ್ರ ಬೆಂಬಲಿಗರು ಬಹಿರಂಗವಾಗಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು ಹೈಕಮಾಂಡ್ಗೆ ಒಂದು ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಗಣಿಸಬಹುದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗೆ.